Yes. Good morning, everyone. See, today I am going to discuss about your another types of reactions in the chemical reactions and equations, that is oxidation and reduction reaction. Okay. See, in your last class we already discussed about types of reactions, that is four types of reactions. Okay, that is combination reaction, first one. Second one is decomposition reaction. Okay, second one decomposition reaction ಆಗಿರುತ್ತೆ. Third one displacement reaction or single displacement reaction. Okay, and the fourth one is double displacement reaction. Okay, double displacement reaction ಅಂತ ನಾವು ಕರೀತಿದ್ವಿ. ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ವಿ, ನೋಡಿದ್ರಿ ಕೂಡ ನೀವು. ಓಕೆ, ಸಿ ಇನ್ ದಿಸ್ ಕ್ಲಾಸ್ ಸೊ ವಿ ಗೋ ಫಾರ್ oxidation and reduction reaction. Okay, oxidation and reduction reaction. Okay, now I will share the screen. Okay, screen na share ಮಾಡ್ತಾ ಇದ್ದೀನಿ, ನೋಡಿ. Okay, nice. See here, okay, see this is your oxidation and reduction reaction. Okay, oxidation and reduction reaction. See here, oxidation reduction. See, please remember, oxidation reaction means addition of oxygen to the reactant. Okay, addition of oxygen, ಸಿಂಪಲ್ ಒನ್. ನಿಮ್ಮ ಹತ್ರ ನೋಟ್ಬುಕ್ ಇದ್ದರೆ ನೀವು ನೋಟ್ ಮಾಡ್ಕೋಬೋದು ಈಸಿಯಾಗಿ. ಸೊ ಆಕ್ಸಿಡೇಷನ್, ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್. ಹಿಯರ್ ಸಿ ಆ್ಯಂಡ್ ದ ರಿಡಕ್ಷನ್ ರಿಯಾಕ್ಷನ್. ಓಕೆ, ರಿಡಕ್ಷನ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಡಕ್ಷನ್ ಅಂತ ಅಂದ್ರೇನು? ಸೊ ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ರಿಮೂವಲ್ ಆಫ್ ಆಕ್ಸಿಜನ್, ಜಸ್ಟ್ ಎಕ್ಸಾಕ್ಟ್ಲಿ ವೈಸ್ ವರ್ಸ, ಎರಡು ವೈಸ್ ವರ್ಸ ಅಂತ ನಾವು ಹೇಳ್ಬೋದು. ಆಕ್ಸಿಡೇಷನ್ ಮೀನ್ಸ್ ಅಡಿಷನ್ ಆಫ್ ಆಕ್ಸಿಜನ್. ರಿಡಕ್ಷನ್ ಮೀನ್ಸ್ ಸೊ ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ರೈಟ್, ಅರ್ಥವಾಯಿತು ಅಂತ ಅಂದ್ಕೊತಾ ಇದ್ದೀನಿ. ಡಿಫ್ರೆನ್ಸ್ ಏನು ಅಂತ, ಜಸ್ಟ್ ಆಪೋಸಿಟು, ಆಕ್ಸಿಡೇಷನ್ಗೆ ಜಸ್ಟ್ ಆಪೋಸಿಟು ರಿಡಕ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಒಂದು ಸಿಂಪಲ್ ನಿಮಗೆ ಎಕ್ಸಾಂಪಲ್ ನಾವಿಲ್ಲಿ ಕೊಡ್ತಾ ಹೋಗ್ಬೋದು. ಓಕೆ, ಇಲ್ಲಿವರೆಗೂ ನೀವು ಹಿಂದೆ ಏನೇನು ಕ್ಲಾಸಲ್ಲಿ ಕಲ್ತಿದ್ರಿ ಅದು 4 ಟೈಪ್ಸ್ ಆಫ್ ರಿಯಾಕ್ಷನ್. ಅದನ್ನು ಬಿಟ್ಟು ಇವನ್ನ ನಾವು ಇದು ಅದರ್ ಇನ್ನೊಂದು ಟೈಪ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಸಿ ದಿಸ್ ಈಸ್ ದ ರಿಯಾಕ್ಷನ್ ಇಯರ್, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಐ ವಿಲ್ ಎಕ್ಸ್ಪ್ಲೈನ್ ಬೋತ್ ದ ಕಾನ್ಸೆಪ್ಟ್ ಇನ್ ಎ ಸಿಂಗಲ್ ರಿಯಾಕ್ಷನ್, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಕಾನ್ಸೆಪ್ಟ್. ಓಕೆ, ಸಿ ಇಯರ್ ದಿಸ್ ಈಸ್ CuO, copper, oxygen. Okay, CuO plus hydrogen. Okay, CuO reacts with hydrogen. See, in the giving heat treatment ಕೊಟ್ಟಾಗ ಏನಾಗುತ್ತೆ? See, this will become copper. Okay, ಕಾಪರ್ ಆಗಿ ಟರ್ನ್ ಆಗ್ತಾ ಇದೆ. Cu ಕಾಪರ್ ಆಕ್ಸೈಡ್ ಆಗಿದ್ದು ಕಾಪರ್ ಆಗಿ ಟರ್ನ್ ಆಗ್ತಾ ಇದೆ. ಆ್ಯಂಡ್ Cl ಆ್ಯಂಡ್ ಪ್ಲಸ್ ಅಲಾಂಗ್ ವಿತ್ ದಟ್ ಒನ್. ಓಕೆ, Cu ಜೊತೆಗೆ ನಮಗೆ ಇನ್ನೊಂದು ಏನು ಸಿಗ್ತಾ ಇದೆ ಪ್ರಾಡಕ್ಟು. ಸೊ ದಟ್ ಈಸ್ H2O, ವಾಟರ್ ಸಿಗ್ತಾ ಇದೆ. ಓಕೆ, Cu ಪ್ಲಸ್ H2O ಸಿಗ್ತಾ ಇದೆ. ಇಲ್ಲಿ ನೋಡಿ, ಈ ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಹೇಳ್ತಾ ಹೋಗ್ಬೋದು. H2 ಫಸ್ಟು. ಓಕೆ, ರೈಟ್, CuO ಕನ್ಸಿಡರ್ ಮಾಡೋಣ. CuO ಇನ್ಷಿಯಲಿ ಆಕ್ಸಿಜನ್ನು ಕಾಪರ್ ಜೊತೆ ಇರುತ್ತೆ. ಅದು ಆಫ್ಟರ್ ದ ರಿಯಾಕ್ಷನ್, ಸೊ ಇಟ್ ಬಿಕಮ್ಸ್ ಓನ್ಲಿ Cu. ಮೀನ್ಸ್ ಹಿಯರ್ ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ರಿಮೂವಲ್ ಆಫ್ ಆಕ್ಸಿಜನ್ ಮೀನ್ಸ್ ರಿಡಕ್ಷನ್ ರಿಯಾಕ್ಷನ್. ಓಕೆ, ರಿಡಕ್ಷನ್. ಸಿ
ಇಲ್ಲಿ ನೋಡಿ ತುಂಬ ಕ್ಲಿಯರ್ ಆಗಿ ಇಲ್ಲಿ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಓಕೆ, ರೈಟ್? ಎಸ್. ಸಿ ಯು ಕಮ್ ಟು ದಿಸ್ ಒನ್, ಎಕ್ಸಾಕ್ಟ್ಲಿ ಅಪೋಸಿಟ್ ನಾವು ಮಾತಾಡ್ತಾ ಹೋಗೋಣ. ಇಯರ್ H2 ಹೈಡ್ರೋಜನ್ ಗ್ಯಾಸಲ್ಲಿ ನೋಡಿ ಏನೂ ಇಲ್ಲ, ಯಾವುದೇ ಆಕ್ಸಿಜನ್ ಇಲ್ಲ. ಸಿ ಆಫ್ಟರ್ ದ ರಿಯಾಕ್ಷನ್, ಆಫ್ಟರ್ ದ ಕಂಪ್ಲೀಷನ್ ಆಫ್ ರಿಯಾಕ್ಷನ್, H2 become H2O, means here in this case addition of oxygen takes place. Addition of oxygen indicates it's a oxidation reaction. Removal of oxygen, it indicates reduction reaction. Reduction reaction ಅಂತ ನಾವು ಹೇಳ್ತಾ ಹೋಗ್ಬೋದು. ಸರಿನಾ? ಎಸ್. ಸಿ ಹಿಯರ್, ಅಪಾರ್ಟ್ ಫ್ರಮ್ ದಿಸ್ ಮೇನ್ ಎಕ್ಸಾಂಪಲ್ ನಾವು ಇದನ್ನು ಹೇಳ್ತಾ ಹೋಗ್ಬೋದು. CuO plus H2 ಬೈ ಗಿವಿಂಗ್ ಹೀಟ್ ಟ್ರೀಟ್ಮೆಂಟ್ ಇಟ್ ಕನ್ವರ್ಟ್ಸ್ ಇಂಟು Cu plus H2O ಅಂತ ಹೇಳ್ಬೋದು. ಇದನ್ನು ಬಿಟ್ಟು ಸಮ್ ಅದರ್ ಎಕ್ಸಾಂಪಲ್, ಬೇರೆ ಎಕ್ಸಾಂಪಲ್ಸ್ ರೆಡಾಕ್ಸ್ ರಿಯಾಕ್ಷನ್ಸ್ಗೆ ಅಂತ ಹೇಳ್ಬೋದು. ಇದೇನಿದು ರೆಡಾಕ್ಸ್ ರಿಯಾಕ್ಷನ್ನು? ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಬಟ್ ವಾಟ್ ಈಸ್ ದಿಸ್ ರೆಡಾಕ್ಸ್? ರಿಡಕ್ಷನ್, ಆಕ್ಸಿಡೇಷನ್. ಓಕೆ, ಎರಡನ್ನು ಮಿಕ್ಸ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಹೌದಾ? ಸೊ ರಿಡಕ್ಷನ್ನು, ಆಕ್ಸಿಡೇಷನ್ ಎರಡೂ ರಿಯಾಕ್ಷನ್ ಸೇರಿಸಿ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಸಿ ಇಯರ್ ಎಕ್ಸಾಂಪಲ್ಸ್ ಇಯರ್ ಒಂದೇ ಕೆಳಗಡೆ ನೋಡಿ. ಸಿ ZnO, zinc oxide, react with carbon, it gives zinc plus carbon monoxide. ಓಕೆ, ಮಾನಾಕ್ಸೈಡ್, ಮಾನೋ, ಸಿಂಗಲ್ ಅಂತ ನಾವು ಹೇಳ್ಬೋದು. ಓಕೆ, ಸಿಂಗಲ್ ಅಂತ ನಾವು ಹೇಳ್ಬೋದು. ಓಕೆ, ರೈಟ್? ಇಯರ್ ಇಲ್ಲಿ ನೋಡಿ, ಇಲ್ಲಿ ಕಂಪೇರ್ ಮಾಡ್ತಾ ಹೋಗಿ. ZnO, ಓಕೆ, ZnO to Zn. ಓಕೆ, ZnO to Zn. ಆಕ್ಸಿಜನ್ನಿಂದ ಆಕ್ಸಿಜನ್ ಇಲ್ದಿರೋ ಸ್ಟೇಜ್ ಬರ್ತಾ ಇದೆ, ಅಂದರೆ ದಿಸ್ ರಿಯಾಕ್ಷನ್ ಈಸ್ reduction reaction. This reaction is reduction reaction. And see here, this one, carbon initially single ಆಗಿರುತ್ತೆ ಕಾರ್ಬನ್. ಆಫ್ಟರ್ ಕಂಪ್ಲೀಷನ್ ಆಫ್ ರಿಯಾಕ್ಷನ್ this will become carbon monoxide. Means this is the example for oxidation reaction. Okay, totally this is redox reaction ಅಂತ ನಾವು ಸಿಂಪಲ್ ಆಗಿ ಹೇಳ್ತಾ ಹೋಗ್ಬೋದು. ಓಕೆನಾ? ಎಸ್. ಸಿ ಅನದರ್ ಒನ್ ಎಕ್ಸಾಂಪಲ್. ನಿಮಗೆ ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ನ ನಾವು ಕೊಡ್ತಾ ಹೋದರೆ, ಇನ್ನೊಂದು ಎಕ್ಸಾಂಪಲ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿರೋ ಥರ ನಾವು ಹೇಳಬೇಕು ಅಂದರೆ ಇನ್ನೊಂದಿದೆ ನೋಡಿ. ಸಿ MnO2. ಸಿ ಇಯರ್ MnO2, ಮ್ಯಾಂಗನೀಸ್ ಆಕ್ಸೈಡ್, ಮ್ಯಾಂಗನೀಸ್, Mn. Mg means magnesium. Please don't confuse with these two. Okay, right? MnO2 and Mg ಏನಿದೆ Mn and Mg, ಅದನ್ನು ಕನ್ಫ್ಯೂಷನ್ ಆಗೋದು ಬೇಡ. MnO2 ಪ್ಲಸ್ ಆರ್ ರಿಯಾಕ್ಟ್ಸ್ ವಿತ್ HCl. ಓಕೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಟ್ ಗಿವ್ಸ್ MnCl2 ಪ್ಲಸ್ 2H2O ಪ್ಲಸ್ Cl2. ಓಕೆ, ಪ್ಲಸ್ Cl2. Cl2. ಸಿ ಫಸ್ಟು MnO2 ಕನ್ಸಿಡರ್ ಮಾಡೋಣ. ಸಿ ಫ್ರಮ್ MnO2 ದಿಸ್ ವಿಲ್ ಬಿಕಮ್ ಓನ್ಲಿ MnCl2. ಅಂದರೆ ಇಲ್ಲಿ ಆಕ್ಸಿಜನ್ ರಿಮೂವಲ್ ಆಗ್ತಾ ಇದೆ. ರಿಮೂವಲ್ ಆಫ್ ಆಕ್ಸಿಜನ್ ಇಂಡಿಕೇಟ್ಸ್ ರಿಡಕ್ಷನ್ ರಿಯಾಕ್ಷನ್ ಆ್ಯಂಡ್ ಇಯರ್ ಇನ್ HCl. ಸೊ ಓನ್ಲಿ Cl is there but not H, means hydrogen ಇಲ್ಲ. ಸೊ ದಿಸ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಎರಡೂ ಕೂಡ ಇಲ್ಲಿ ನಾವು ತೋರಿಸ್ಬೋದು. ಸೊ ದಟ್ಸ್ ವೈ ದಿಸ್ ಇಸ್ ವಿ ಆರ್ ಕನ್ಸಿಡರ್ ಆ್ಯಸ್ ಎ ರೆಡಾಕ್ಸ್ ರಿಯಾಕ್ಷನ್. ಇವನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ನಾವು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ಬೋದು. ಸರಿನಾ? ರೈಟ್, ವೆರಿ ಸಿಂಪಲ್ ಒನ್. ರೈಟ್, ನೆಕ್ಸ್ಟ್ ಐ ಮೂವ್ ಆನ್ ಟು ದ ಅನದರ್ ಸ್ಲೈಡ್. ಸಿ ಹಿಯರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಎಸ್ಪೆಷಲಿ first I consider oxidation reaction in everyday life.
ಅಂದರೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಕಾಣ್ತಕ್ಕಂಥ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಯಾವ್ಯಾವು. ಓಕೆ, ರಿಡಕ್ಷನ್ದು ನಾವು ಹೇಳಿಲ್ಲ, ರಿಡಕ್ಷನ್ನು ನಿಮಗೆ ಸಿಲೆಬಸ್ಸಲ್ಲಿಲ್ಲ, ಬೇಡ. ಓಕೆ, ಸಿ ಆಕ್ಸಿಡೇಷನ್ ರಿಯಾಕ್ಷನ್ ಬಗ್ಗೆ ನಾವು ಎವ್ರಿಡೇ ಲೈಫಲ್ಲಿ ಹೇಗೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಇರ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಸಿ ಕರೋಷನ್. ಸಿ ಫಸ್ಟ್ ಎಕ್ಸಾಂಪಲ್ ಕರೋಷನ್. ಸಿ ದ ಪಿಕ್ಚರ್ ಇಯರ್. ಈ ಪಿಕ್ಚರ್ನ ನೀವು ನೋಡ್ತಾ ಇದ್ದೀರಾ, ಹೌದಾ? ಈ ಪಿಕ್ಚರ್ ನೀವು ಏನಿದೆ, ಕಬ್ಬಿಣ ತುಕ್ಕಿಡ್ದಿದೆ, ಮನೆಯಲ್ಲಿ ಬಳಸ್ತಕ್ಕಂಥ ಏನೋ ಒಂದು ವಸ್ತು ತುಕ್ಕಿಡ್ದಿದೆ, ಹೌದಲ್ವಾ? ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸಿ ಕರೋಷನ್ ಇನ್ ದ ಸೆನ್ಸ್ ಡ್ಯಾಮೇಜ್ ಆಫ್ ಫಿಸಿಕಲ್ ಡ್ಯಾಮೇಜ್ ಆಫ್ ಮೆಟಲ್ ಎಕ್ವಿಪ್ಮೆಂಟ್ಸ್ ಆರ್ ಮ್ಯಾಟರ್. ಯಾವುದೋ ಒಂದು ಮೆಟಲ್ಸ್ ಇಂದ ಮಾಡ್ತಕ್ಕಂಥ ಯಾವುದಾದ್ರು ವಸ್ತು ಆಗಿರ್ಬೋದು, ಅದು ಡ್ಯಾಮೇಜ್ ಆಗುತ್ತೆ, ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ಡ್ಯೂ ಟು ದ ರಿಯಾಕ್ಟ್ ವಿತ್ ಮಾಯಿಶ್ಚರ್, ಆ್ಯಸಿಡ್ಸ್ ಎಕ್ಸೆಟ್ರಾ. ಮಾಯಿಶ್ಚರ್ ಅಂತ ಅಂದ್ರೇನು? ಸಿ ಮಾಯಿಶ್ಚರ್ ಅಂದರೆ ವಾಟರ್ ಡ್ರಾಪ್ಲೆಟ್ಸ್ ಗೊತ್ತಿದೆಯಲ್ಲ, ವಾಟರ್ ಡ್ರಾಪ್ಲೆಟ್ ಗ್ಯಾಶಿಯಸ್ ಸ್ಟೇಜಲ್ಲಿ ಇರುತ್ತಲ್ಲ, ಅದು ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಅದು ಏನಾಗುತ್ತೆ, ಮೆಟಲ್ ಎಕ್ವಿಪ್ಮೆಂಟ್ಸ್ ಮೇಲೆ ಏನಾಗುತ್ತೆ ಜೊತೆ ಸೇರೋದು. ಇನ್ ದ ಪ್ರೆಸೆನ್ಸ್ ಆಫ್ ಆಬ್ವಿಯಸ್ಲಿ ಆಕ್ಸಿಜನ್. ಆಕ್ಸಿಜನ್ನಲ್ಲಿ ಏನಾಗುತ್ತೆ ಅಂದರೆ, ಸಿ ವಾಟರ್ ಜೊತೆ ಮಾಯಿಶ್ಚರ್ ಅಥವಾ ಆ್ಯಸಿಡ್ ಜೊತೆ ಏನೋ ಕಾಂಟ್ಯಾಕ್ಟಿಗೆ ಬಂದಾಗ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ದ ಪರ್ಟಿಕ್ಯುಲರ್ ಮ್ಯಾಟರ್ ಆರ್ ದ ಮೆಟೀರಿಯಲ್ಸ್ ಎಸ್ಪೆಷಲಿ ಮೇಡ್ ಬೈ ಐರನ್. ಸೊ ಇವೆಲ್ಲ ಏನಾಗ್ತವೆ ಅಂತ ಅಂದರೆ, ಸೊ ಫಿಸಿಕಲ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೋಷನ್ ಅಂತ ನಾವು ಅದನ್ನು ಕರಿತೀವಿ. ಓಕೆ, ವಿ ಆರ್ ಕಾಲ್ ಇಟ್ ಎಸ್ ಎ ಕರೋಷನ್. ಓಕೆ, ಕರೋಷನ್. ಸಿ ಇಯರ್, ಸಿ ದಿಸ್ ಒನ್. ಇಲ್ಲಿ ನೋಡಿ, ಕರೋಷನ್ ಯಾವುದಕ್ಕಾಗುತ್ತೆ ಅನ್ನೋದನ್ನು ಇಲ್ಲಿ ಕರೆಕ್ಟಾಗಿ ನಾನು ತೋರಿಸಿದ್ದೀನಿ ನೋಡಿ. ಸಿ ಕರೋಷನ್ ಕಾಸಸ್ ಡ್ಯಾಮೇಜ್ ಟು ಕಾರ್ ಬಾಡೀಸ್. ಓಕೆ, ಕಾರ್ ಬಾಡೀಸ್ಗಳಿಗೆಲ್ಲರಿಗೂ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟು ಬ್ರಿಡ್ಜ್ಗಳಿಗೆ, ಐರನ್ ರೈಲಿಂಗ್ಸ್, ಓಕೆ, ರೈಲ್ವೆ ಎಳೆಗಳು, ಓಕೆ, ಶಿಪ್ಸ್, ಓಕೆ, ಟು ಆಲ್ ಆಬ್ಜೆಕ್ಟ್ಸ್ ಮೇಡ್ ಆಫ್ ಮೆಟಲ್ಸ್. ಮೀನ್ಸ್ ಮೆಟಲ್ಸಿಂದ ಮಾಡಿರ್ತಕ್ಕಂಥ ಯಾವುದೇ ಆಬ್ಜೆಕ್ಟ್ಸ್ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಇದು ಕರೋಷನ್ ಆಗುತ್ತೆ. ಎಸ್ಪೆಷಲಿ ದೋಸ್ ಆಫ್ ಐರನ್. ಅದರಲ್ಲೂ ಐರನ್ನಿಂದ ಮಾಡಿರ್ತಕ್ಕಂತಹ ಯಾವುದೇ ಏನಾಗ್ತಿದೆ ಆಬ್ಜೆಕ್ಟ್ಸು, ಆ ಆಬ್ಜೆಕ್ಟ್ಸ್ಗೆಲ್ಲ ಏನಾಗಿದೆ, ಕರೋಷನ್ ಆಗಿದೆ. ಬಿಕಾಸ್ ಡ್ಯೂ ಟು ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ metal equipments or metal objects with moisture and acids. Okay, moisture and acids ಅಂತ ನಾವು ಹೇಳ್ತಾ ಹೋಗ್ಬೋದು. ಸಿ ಹಿಯರ್, ಇದು ನಿಮಗೆ ಕರೋಷನ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಕಮ್ ಆನ್ ಟೆಲ್ ಮೀ, ಹೌ ಕ್ಯಾನ್ ಯು ಅವಾಯ್ಡ್ ದಿಸ್ ಕರೋಷನ್? ಕರೋಷನ್ನ ಹೇಗೆ ಅವಾಯ್ಡ್ ಮಾಡ್ತೀರಾ ನೀವು? ಓಕೆ, ಕರೋಷನ್ನ ಹೇಗೆ ಅವಾಯ್ಡ್ ಮಾಡ್ತೀರಾ ಅನ್ನೋದು ಬೇಕಾಗುತ್ತೆ. ಓಕೆ, ನಿಮಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಮೇಲೆ ಆ ಪ್ರಾಬ್ಲಮಿಂದ ಸೊಲ್ಯೂಷನ್ನು ನಾವು ಹುಡುಕೋಬೇಕಲ್ವಾ? ಓಕೆ, ಮಾರ್ನಿಂಗ್ 10 o'clock ಯಾವುದೋ ಬಸ್ ಬರುತ್ತೆ, ಆ ಬಸ್ ಇದ್ದರೆ ಮಾತ್ರ ನಾವು ಊರಿಗೆ ಹೋಗೋಕ್ಕೆ ಸಾಧ್ಯ ಅಂದಮೇಲೆ ಏನು ಮಾಡ್ಬೇಕು ನೀವು? 10 o'clock ಮುಂಚೆನೇ ಅರ್ಲಿ ನಾವು ಬಂದು ಏನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನಾವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಬಸ್ ಹತ್ಕೊಂಡು ಹೋಗಬೇಕು. ಹಾಗೆಯೇ ಇಲ್ಲಿ ಕರೋಷನ್ ಅಂತ ಬಂದಮೇಲೆ, ಕರೋಷನ್ ಇಷ್ಟೆಲ್ಲ ಮಾಡುತ್ತೆ ಅಂದಮೇಲೆ, ಸಿ ಮೈ ಕ್ವಶನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಆರ್ ಹೌ ಕ್ಯಾನ್ ಯು ಅವಾಯ್ಡ್ ಕರೋಷನ್, ದ ಎಫೆಕ್ಟ್ಸ್ ಆಫ್ ಕರೋಷನ್? ಹೌ ಕ್ಯಾನ್ ಯು ಅವಾಯ್ಡ್? ಜನರಲ್ಲಾಗಿ ಥಿಂಕ್ ಮಾಡ್ತಾ ಹೋದರೆ, ಜನರಲ್ಲಾಗಿ ನಾವು ಮಾತಾಡ್ತಾ ಹೋದರೆ, ನೀವು ಮನೆಯಲ್ಲೆಲ್ಲ ಬಿಲ್ಡಿಂಗ್ಸು ಅಥವಾ ನಿಮ್ಮ ಮನೇಲಿ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾಗ ನೀವು ಜನರಲ್ಲಾಗಿ ನೋಡಿರ್ತೀರ, ಮೆಟಲ್ಸು ಎಕ್ಸ್ಪೆಷಲಿ ದೋಸ್ ಆಫ್ ಐರನ್ನಿಂದ ಮಾಡಿರ್ತಕ್ಕಂಥ ಏನಿದೆ ಆಬ್ಜೆಕ್ಟ್ಸು ಅಥವಾ ಏನೇ ಕಂಬಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಸೊ ಪೇಂಟಿಂಗಿಂದ ಮಾಡಿರ್ತಾರೆ. ಪೇಂಟಿಂಗ್ ಮಾಡಿಬಿಡ್ತಾರೆ ಅದನ್ನು. ಓಕೆ, ಪೇಂಟಿಂಗ್ ಮಾಡಿಬಿಡ್ತಾರೆ. ಓಕೆ, ವೆರಿ ಸಿಂಪಲ್ ಪೇಂಟಿಂಗ್.
By painting we can avoid the corrosion. ಓಕೆ, ಏನಿದೆ ಕರೋಷನ್ನ ಅವಾಯ್ಡ್ ಮಾಡ್ಬೋದು. ನಿಮಗೆ ಈ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟು ನಿಮಗೆ ಇನ್ನೂ ಮುಂದೆ ಬರುತ್ತೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ನಿಮ್ಮ ಕೆಮಿಸ್ಟ್ರಿ ಚಾಪ್ಟರ್ನಲ್ಲೇ ಬರುತ್ತೆ ಅಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗೋಣ. ಸೊ ದಿಸ್ ಈಸ್ ಅಬೌಟ್ ಆ ಕರೋಷನ್ ಬಗ್ಗೆ ಇರೋಂಥ ಇನ್ಫಾರ್ಮೇಷನ್ ಇದು. ಓಕೆನಾ, ಕರೋಷನ್ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್ ಇದು. ಓಕೆನಾ, ರೈಟ್? ಎಸ್. ನೆಕ್ಸ್ಟ್ ಸಿ ರ್ಯಾನ್ಸಿಡಿಟಿ ಅಂತ ನಾವು ಹೇಳ್ಬೋದು. ರ್ಯಾನ್ಸಿಡಿಟಿ, ರೈಟ್? ಸಿ ಹಿಯರ್ ರ್ಯಾನ್ಸಿಡಿಟಿ ಆಲ್ಸೋ one type of oxidation reaction. Please remember, rancidity also one of the type of oxidation reaction in everyday life. ಪ್ರತಿನಿತ್ಯದಲ್ಲಿ ದಿನದ ಕೆಲಸಗಳಲ್ಲಿ ಆಗ್ತಕ್ಕಂಥ ರ್ಯಾನ್ಸಿಡಿಟಿ ಅದೊಂದು ಕೂಡ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಸಿ ಹಿಯರ್, ವೆನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ are oxidized, they become rancid and their smell and taste become change. Okay, fats and oils, these are food nutrients or food components. Please remember, these are all food components. ಈ ಫ್ಯಾಟ್ಸ್ ಅಂದರೆ ಏನಿದೆ, ಇದು ಫುಡ್ ಕಾಂಪೊನೆಂಟ್ ಇದು. ಓಕೆನಾ, ಇದು ಫುಡ್ಡಲ್ಲಿ ಇರುತ್ತಲ್ಲ, ಸೊ ಇಟ್ ಗೆಟ್ಸ್ ಆಕ್ಸಿಡೈಸ್ಡ್. ಒನ್ಸ್ ದ ಆಯಿಲ್ ಆ್ಯಂಡ್ ಫ್ಯಾಟ್ಸ್ ಪ್ರೆಸೆಂಟ್ ಇನ್ ದ ಫುಡ್ ಐಟಮ್ ದಟ್ ಗೆಟ್ಸ್ ಆಕ್ಸಿಡೈಸ್ಡ್, ಸಿ ದ ಟೇಸ್ಟ್ ಆಫ್ ದ ಫುಡ್ ಐಟಮ್, ರೆಸ್ಪೆಕ್ಟಿವ್ ಫುಡ್ ಐಟಮ್ ಈಸ್ ಕಂಪ್ಲೀಟ್ಲಿ ಚೇಂಜ್ಡ್ ಆ್ಯಂಡ್ ಆಲ್ಸೋ ಇಟ್ಸ್ ಸ್ಮೆಲ್. ಅದರ ಸ್ಮೆಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬ್ಯಾಡ್ ಸ್ಮೆಲ್, ಬ್ಯಾಡ್ ಓಡರ್ ಬರ್ತಕ್ಕಂಥದ್ದು. ಮತ್ತು ಅಥವಾ ಅದನ್ನು ತಿನ್ನೋಕೆ ಹೋದರೆ ಅದೇನತ್ತೆ, ಸೋರ್ ಟೇಸ್ಟ್ ಕೊಡೋಂಥದ್ದು, ಏನೋ ಅಂತ ನಿಮಗೆ ಕನ್ವೀನಿಯೆಂಟ್ ಆಗಲಿದ್ದಂಥ ಟೇಸ್ಟ್ ಕೊಡುತ್ತೆ ಅದು. ಸೊ ದಟ್ ಈಸ್ ರ್ಯಾನ್ಸಿಡಿಟಿ. ಓಕೆ, ರ್ಯಾನ್ಸಿಡಿಟಿ ಯು ಆಲ್ರೆಡಿ ಅಬ್ಸರ್ವ್ಡ್ ಇನ್ ದಿಸ್ ಟೈಪ್ ಆಫ್ ರ್ಯಾನ್ಸಿಡಿಟಿ ಯು ಜನರಲಿ ಅಬ್ಸರ್ವ್ಡ್ ಇನ್ ಚಿಪ್ಸ್ ಪಾಕೆಟ್ನ ನೀವು ಇನ್ಷಿಯಲಾಗಿ ತಂದು ಎಲ್ಲ ಇಟ್ಕೊಂಡು ತಿಂದಿದ್ದಾಗ ಇಟ್ಸ್ ಓಕೆ, ದಟ್ಸ್ ಗುಡ್. ಬಟ್ ವೆನ್ ಯು ಕಟ್ ಓಪನ್ ದಟ್ ಪಾಕೆಟ್, ಯು ಈಟ್ ಸಮಥಿಂಗ್, ಸ್ವಲ್ಪ ನೀವು ಹೀಟ್ ಮಾಡಿದು ಇನ್ನು ಉಳಿದಿದ್ದ ಹಾಗೆ ಓಪನ್ ಆಗಿ ಇಟ್ಬಿಟ್ಟು ನೀವು ಏನು ತಿನ್ನಲಿದಾಗ ಹಾಗೆ ಬಿಟ್ಬಿಟ್ರೆ, ಸೊ ಆಬ್ವಿಯಸ್ಲಿ ದಟ್ ಚಿಪ್ಸ್ ಫುಡ್ ಐಟಮ್ ಗೆಟ್ಸ್ ಈಸಿಲಿ ರ್ಯಾನ್ಸಿಡ್. ಓಕೆ, ಈಸಿಲಿ ರ್ಯಾನ್ಸಿಡ್ ಆಗುತ್ತೆ. ಅದನ್ನು ನೀವು ನೋಡ್ಬೋದು, ಬ್ಲ್ಯಾಕ್ ಕಲರ್ ಅಪಿಯರೆನ್ಸ್ ಆರ್ ಬ್ರೌನ್ ಕಲರ್ ಅಪಿಯರೆನ್ಸ್ ಆನ್ ದ ಚಿಪ್ಸ್ ರೆಸ್ಪೆಕ್ಟಿವ್ ಫುಡ್. ಓಕೆ, ಅದು ಚಿಪ್ಸ್ ಆಗಿರ್ಬೋದು, ಬೇರೆ ಏನಾದರೂ ಫುಡ್ ಐಟಮ್ ಆಗಿರ್ಬೋದು. ಸಿ ಹಿಯರ್ ದ ಪಿಕ್ಚರ್. ಇಲ್ಲಿ ನಾವು ಪಿಕ್ಚರಲ್ಲಿ ನಾವು ಕನ್ವೀನಿಯೆಂಟಾಗಿ ತೋರಿಸ್ತಾ ಇದ್ವಿ. ಓಕೆ, ಸಿ ಕನ್ವೀನಿಯೆಂಟಾಗಿ ತೋರಿಸ್ತಾ ಇದ್ವಿ, ರೈಟ್? ಈವನ್ ಸ್ಮೆಲ್ ಆಲ್ಸೋ. ಓಕೆ, ಸ್ಮೆಲ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ರೈಟ್? ಬ್ಯಾಡ್ ಸ್ಮೆಲ್ ಆರ್ ಬ್ಯಾಡ್ ಓಡರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಯುವರ್ ರ್ಯಾನ್ಸಿಡಿಟಿ. ಆಕ್ಸಿಡೇಷನ್ ನಿಮಗೆ ಗೊತ್ತಿದ್ದು ಜನರಲ್ಲಾಗಿ ಆಕ್ಸಿಡೇಷನ್ ಆಗುತ್ತೆ. ರ್ಯಾನ್ಸಿಡಿಟಿಗೆ ನೀವು ಏನು ಮಾಡ್ತೀರಾ? ಓಕೆ, ಆಕ್ಸಿಡೇಷನ್ಗೆ ಆಯಿತು. ಪ್ರಿವೆನ್ಷನ್ ಮೆಥಡ್ಸು ನೆಕ್ಸ್ಟು ನಿಮ್ಗೆ ಇನ್ನೊಂದು ಚಾಪ್ಟರ್ನಲ್ಲಿ ಬರುತ್ತೆ, ನಾನಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಈ ಚಾಪ್ಟರ್ನಲ್ಲಿ ನಿಮಗೇನಂತ ಮೆನ್ಷನ್ ಮಾಡಿಲ್ಲ. ಸೊ ಈ ನೆಕ್ಸ್ಟ್ ಕ್ಲಾಸ್ ನಾವು ಏನಿದೆ ಅಲ್ಲಿ ಫರ್ದರ್ ಕ್ಲಾಸ್ಗಳಲ್ಲಿ ಆ ಚಾಪ್ಟರ್ ಬಂದಾಗ ನಾನೆಲ್ಲ ಹೇಳ್ಕೊಡ್ತೀನಿ. ಸಿ ಬಟ್ ರ್ಯಾನ್ಸಿಡಿಟಿ ಬಂದಾಗ ಸಿ ಹೌ ಕ್ಯಾನ್ ಯು ಅವಾಯ್ಡ್ ರ್ಯಾನ್ಸಿಡಿಟಿ ಇನ್ ಫುಡ್ ಐಟಮ್ಸ್, ಎಸ್ಪೆಷಲಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಫ್ಯಾಟ್ಸು ಆಯಿಲ್ಸ್ ಇರ್ತಕ್ಕಂಥ ಫುಡ್ಡಲ್ಲಿ ಹೇಗೆಲ್ಲ ನೀವು ಅವಾಯ್ಡ್ ಮಾಡ್ತೀರಾ? ಹೌ ಕ್ಯಾನ್ ಯು ಅವಾಯ್ಡ್ ದ ರ್ಯಾನ್ಸಿಡಿಟಿ? ಸಿ ಬೈ ಕೀಪಿಂಗ್ ದ ಫುಡ್ ಐಟಮ್ಸ್ ಇನ್ ರೆಫ್ರಿಜರೇಟರ್. ಜನರಲ್ಲಾಗಿ ಅದು ರೆಫ್ರಿಜರೇಟರ್ಗೆ ನಾವು ಫುಡ್ ಐಟಮ್ಸ್ನ ಸ್ಟೋರ್ ಮಾಡೋದ್ರಿಂದ ವಿ ಕ್ಯಾನ್ ಅವಾಯ್ಡ್ ಮೋಸ್ಟ್ ಆಫ್ ದ ರ್ಯಾನ್ಸಿಡಿಟಿ ಪ್ರೋಸೆಸ್. ತುಂಬ ರ್ಯಾನ್ಸಿಡಿಟಿ ಪ್ರೋಸೆಸ್ನವನ್ನೆಲ್ಲ ನಾವು ಅಲ್ಲೇ ಅವಾಯ್ಡ್ ಮಾಡ್ಬೋದು. ಫ್ರಿಡ್ಜ್, ರೆಫ್ರಿಜರೇಟರ್, ಓಕೆ, ರೆಫ್ರಿಜರೇಟರ್ನಲ್ಲಿ ಆಗ್ಬೋದು. ಅಥವಾ ಅನದರ್ ಒನ್ ಈಸ್ ದೇರ್, ಸೊ ದಟ್ ಈಸ್ ಬೈ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್.
antioxidant. Antioxidants means, so antioxidants is simply a opposite to the oxidation process. Oxidation process ke idu opposite. It never allow to oxidize the respective food. ಓಕೆ, ಏನಿದೆ ಆಕ್ಸಿಡೇಷನ್ಗೆ ಅಪೋಸಿಟ್ ಆಗಿದೆ. ಈಗ ಆ್ಯಂಟಿವೈರಸ್ ಅಂತ ನಾವು ಕರಿತೀವಿ ಕಂಪ್ಯೂಟರ್ನಲ್ಲಿ, ಅಂದರೆ ವೈರಸ್ನ ಕಿಲ್ ಮಾಡ್ತಕ್ಕಂಥದ್ದು. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಅಂದರೆ ಸೊ ಆಕ್ಸಿಡೇಷನ್ನ ಕಿಲ್ ಮಾಡ್ತಕ್ಕಂಥದ್ದು. ಓಕೆ, ಆ್ಯಂಟಿ ಆಕ್ಸಿಡೆಂಟ್ಸ್, ಬೈ ಯೂಸಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್ ವಿ ಕ್ಯಾನ್ ಪ್ರಿವೆಂಟ್ ರ್ಯಾನ್ಸಿಡಿಟಿ. ಓಕೆ, ಬೆಸ್ಟ್ ಎಕ್ಸಾಂಪಲ್, ಸಿ ನೈಟ್ರೋಜನ್ ಗ್ಯಾಸ್, ನೈಟ್ರೋಜನ್ ಗ್ಯಾಸ್ ನೀವು ಕೇಳಿರ್ತೀರ. ನೀವು ಚಿಪ್ಸ್ ಪಾಕೆಟು ಅಥವಾ ಏನಿದೆ ಆ ಥರದ್ದು ಏನಿದೆ, ಈ ಕುರ್ಕುರೆ ಪಾಕೆಟ್ ಏನೇನೋ ಬರ್ತಾವಲ್ಲ, ಏನಿದೆ ಫುಡ್ ಫ್ಯಾಟ್ ಆರ್ ಆಯಿಲ್ದು ಏನಿದೆ ಆ ಫುಡ್ ಐಟಮ್ಸ್ ಬರುತ್ತಲ್ಲ, ಅಲ್ಲಿ ನೋಡಿ ಚಿಪ್ಸು ಒಳಗಡೆ ಆ ಪಾಕೆಟ್ನ ನೀವು ಹೋಲ್ಡ್ ಮಾಡಿ ಇಟ್ಕೊಂಡು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಒಳಗಡೆ ಚಿಪ್ಸು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಗ್ಯಾಸ್ ಒಳಗಡೆ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ದಟ್ ಗ್ಯಾಸ್ ಈಸ್ ನೈಟ್ರೋಜನ್ ಗ್ಯಾಸ್ ಆರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜನರಲಿ. ಸೊ ಅಲ್ಲಿ ನೈಟ್ರೋಜನ್ ಬಳಸೋದ್ರಿಂದ ನೈಟ್ರೋಜನ್ ಅಂತ ನಾನು ಹೇಳಿದೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್, ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇಟ್ ಪ್ರಿವೆಂಟ್ ರ್ಯಾನ್ಸಿಡಿಟಿ ಇನ್ ರೆಸ್ಪೆಕ್ಟಿವ್ ಫುಡ್ ಐಟಮ್, ದಟ್ ಈಸ್ ಚಿಪ್ಸ್ ಆರ್ ಕುರ್ಕುರೆ ಆರ್ ವಾಟ್ ಎವರ್ ಇಟ್ ಮೇ ಬಿ. ಪ್ಯಾಕ್ಡ್ ಫುಡ್ಡಲ್ಲಿ ಅದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ನ ಹಾಕಿರ್ತಾರೆ. ಓಕೆನಾ, ಇಷ್ಟು ಮಾಡ್ತಾರೆ. ಸೊ ನೈಟ್ರೋಜನ್ ಸಿಂಪಲ್ ಎಕ್ಸಾಂಪಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಲ್ಸೋ ಇಟ್ಸ್ ದೇ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೇ ಥರದ್ದು ಒಂದು ಎಕ್ಸಾಂಪಲ್ ಇದನ್ನೇ ಕೊಟ್ಟಿದ್ದಾರೆ ಎಕ್ಸಾಂಪಲು. ಸೊ ಅದರಿಂದ ನಾನು ರ್ಯಾನ್ಸಿಡಿಟಿ ನಾವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಯರ್ ನೀವು ಆ ಪ್ಯಾಕ್ನ ಕಟ್ ಓಪನ್ ಮಾಡಿ ಆದಮೇಲೆ ನೀವು ಹಾಗೆ ಬಿಟ್ಟು ನೋಡಿ. ಸೊ ಏನಿದೆ ಚಿಪ್ಸ್ ಅಥವಾ ಏನಿದೆ ಫುಡ್ ರೆಸ್ಪೆಕ್ಟಿವ್ ಫುಡ್ ಐಟಮು ಅದು ಈಸಿಯಾಗಿ ರ್ಯಾನ್ಸಿಡ್ ಆಗೋಗುತ್ತೆ. ಓಕೆ, ರ್ಯಾನ್ಸಿಡ್ ಆಗೋಗುತ್ತೆ. So this is rancidity. Okay, this is rancidity, and we know how to prevent the rancidity. Okay, rancidity ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತಾ ಹೋದ್ವಿ, ಹೌದಾ? ಎಸ್, ದಿಸ್ ಇಸ್ rancidity ಆ್ಯಂಡ್ ಕರೋಷನ್. ಓಕೆ, rancidity ಆ್ಯಂಡ್ ಕರೋಷನ್ ಅಂತ ಹೇಳ್ಬೋದು. ನೆಕ್ಸ್ಟು ಇಷ್ಟು ಬಿಟ್ಟರೆ ನಮಗಿನ್ನು ಉಳ್ಕೊಳ್ತಕ್ಕಂಥದ್ದು ಕ್ವಶನ್ಸ್. ಓಕೆ, ಕ್ವಶನ್ಸ್ ಡಿಸ್ಕಷನ್ ಮಾಡೋದಷ್ಟೇ. ಸೊ ಹಿಯರ್ ದಿಸ್ ಇಸ್ ಯುವರ್ ಲಾಸ್ಟ್ ಕಾನ್ಸೆಪ್ಟ್, ಕರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಓಕೆನಾ, ಕೆಮಿಕಲ್ ರಿಯಾಕ್ಷನ್ಸು ಮತ್ತು ಈಕ್ವೇಷನ್ಸಲ್ಲಿ ಇಷ್ಟೇ ಕಾನ್ಸೆಪ್ಟ್ ಬರೋದು. ರ್ಯಾನ್ಸಿಡಿಟಿ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಸೊ ಕಾನ್ಸೆಪ್ಟು ಮುಗಿದೋಗುತ್ತೆ. ಓಕೆನಾ? ಎಸ್, ರೈಟ್. ಓಕೆ, ಥ್ಯಾಂಕ್ ಯು.